ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಸದಾಚಾರ ನಿರೂಪಣ ಎಂಬ 16ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ವಸಿಷ್ಠರು ಸ್ವಸ್ಥ ಮನಸ್ಕನಾಗಿರುವುದು, ಅದೇ ರೀತಿ ಸದ್ವಿಚಾರಗಳನ್ನು ಮಾಡುತ್ತಿರುವುದನ್ನು ವಿವರಿಸುತ್ತಾ, ಯಾರು ಸದ್ವಿಚಾರಗಳಲ್ಲಿ ಒಳ್ಳೆಯ ವಿಚಾರಗಳಲ್ಲಿ ತೊಡಗಿರುವನೋ ಆತನ ಸರ್ವ ದುಃಖಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಎಂದು ಹೇಳುತ್ತಾ, ಸರ್ವ ದುಃಖಗಳು ನಾಶವಾದಾಗ ಉಂಟಾಗುವ ಸಹಜ ಸಂತೋಷದ ಸ್ಥಿತಿಯನ್ನು ವರ್ಣಿಸುತ್ತಿರುವರು. ಈ ಸಂತೋಷವೇ ಶ್ರೇಷ್ಠವಾದ ಶ್ರೇಯಸ್ಸು. ಸಂತುಷ್ಟನಾದವನಿಗೆ ಶಾಂತಿಯು ದೊರೆಯುವುದು. ಸಂತೋಷವಾಗಿರುವಾಗ ಬುದ್ಧಿಯು ದುರ್ಮಾರ್ಗವನ್ನು ಹಿಡಿಯುವುದಿಲ್ಲ. ಯಾವ ಭೋಗೈಶ್ವರ್ಯಗಳು ರುಚಿಸುವುದಿಲ್ಲ. ಸಿಕ್ಕಿದ್ದರಲ್ಲೇ ಸಂತೃಪ್ತಿ ಹೊಂದುತ್ತಾನೆ. ಆತನ ಮನೋವ್ಯಾಧಿಗಳೆಲ್ಲವೂ ಶಾಂತವಾಗುತ್ತವೆ. ಸಂತೋಷವಾಗಿ ಇರುವವನನ್ನು ಕಂಡು ದೇವತೆಗಳು ಪೂಜಿಸುತ್ತಾರೆ. ಹೀಗೆ ಹೇಳುತ್ತಾ, ಈ ಸಂತೋಷದ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕಾದರೆ ಏನು ಮಾಡಬೇಕು ಎಂಬುದನ್ನು ವಸಿಷ್ಠರು ಹೇಳುತ್ತಿರುವರು. ಎಲೈ ಮಹಾಮತಿಯಾದ ರಾಮನೇ, ಸಂಸಾರವನ್ನು ದಾಟುವುದರಲ್ಲಿ ಮನುಷ್ಯರಿಗೆ ಸಜ್ಜನರ ಸಂಘವು ಒಳ್ಳೆಯ ಸಾಧನವು. ಶಮ, ವಿಚಾರ, ಸಂತೋಷಗಳಿಗಿಂತ ಸಜ್ಜನರ ಸಂಘವೆಂಬುದು ಹೆಚ್ಚಾಗಿ ಎಲ್ಲ ವಿಧದಲ್ಲೂ ಉಪಕಾರ ಮಾಡುವುದು. ಸಾಧು ಸಂಘವೆಂಬ ಮರದಲ್ಲಿ ಹುಟ್ಟಿರುವ ವಿವೇಕವೆಂಬ ಬಿಳಿಯ ಹೂವನ್ನು ಯಾವ ಮಹಾತ್ಮರು ರಕ್ಷಿಸುವರೋ ಅವರು ಫಲವೆಂಬ ಸೌಭಾಗ್ಯವನ್ನು ಪಡೆಯುವರು. ವಿದ್ವಾಂಸರ ಅಂದರೆ ಸಾಧು ಸಂಘವಾದರೆ ಶೂನ್ಯವು ಪೂರ್ಣವಾಗುವುದು, ಮರಣವು ಉತ್ಸವವಾಗುವುದು, ಆಪತ್ತು ಸಂಪತ್ತಾಗುವುದು. ಆಪತ್ತೆಂಬ ಆ ಕಮಲದ ಹೂವಿಗೆ ಹಿಮದ ಕಾರಣದಿಂದಾಗಿ ಕಮಲದ ಹೂವು ನಾಶವಾಗುತ್ತದಲ್ಲವೇ, ಹಾಗೆ ಆಪತ್ತೆಂಬ ಕಮಲಿನಿಗೆ ಹಿಮವಾಗಿ, ಮೋಹವೆಂಬ ಮಂಜಿಗೆ ಮಾರುತವಾಗಿ ಸಾಧು ಸಮಾಗಮವು ಅದ್ವಿತೀಯವಾಗಿ ಮೆರೆಯುವುದು. ಸಾಧು ಸಮಾಗಮವು ಬುದ್ಧಿಯನ್ನು ಚೆನ್ನಾಗಿ ವೃದ್ಧಿ ಮಾಡುವುದು. ಅಜ್ಞಾನವೆಂಬ ಮರವನ್ನು ಕತ್ತರಿಸುವುದು. ಮನೋರೋಗಗಳನ್ನು ನಿವಾರಣೆ ಮಾಡುವುದು ಎಂದು ತಿಳಿ. ಗಿಡಕ್ಕೆ ನೀರು ಹೊಯ್ಯುತ್ತಿದ್ದರೆ ಮನೋಹರವೋ ಉಜ್ವಲವೋ ಆದ ಕುಸುಮ ಮಂಜರಿಯು ಹುಟ್ಟಿಯೇ ಹುಟ್ಟುವಂತೆ ಸಾಧು ಸಂಘದಿಂದ ವಿವೇಕವೆಂಬ ಪ್ರಶಸ್ತವಾದ ದೀಪ ಅಥವಾ ಪ್ರಕಾಶವು ಹುಟ್ಟುವುದು. ಸಾಧು ಸಂಘ ಪ್ರಭಾವವು ನಿರಪಾಯವೂ ನಿರಾಬಾಧವೂ ಆಗಿ ನಿತ್ಯವೂ ಬೆಳೆಯುವ ನಿರತಿಶಯವಾದ ನಿರ್ವೃತ್ತಿಯನ್ನು ಕೊಡುವುದು. ಎಂತಹ ಕಷ್ಟದಶೆ ಬಂದರೂ, ಎಂತಹ ಪರವಶತೆಗಿದ್ದರೂ ಮಾನವರು ಸಾಧು ಸಂಗಮವನ್ನು ಕೊಂಚವೂ ಬಿಡಬಾರದು. ಸಾಧು ಸಂಘಗಳು ಲೋಕದಲ್ಲಿ ಸನ್ಮಾರ್ಗದ ಬೆಳಕುಗಳು, ಹೃದಯಾಂಧಕಾರವನ್ನು ಪರಿಹರಿಸುವ ಜ್ಞಾನ ಸೂರ್ಯನ ಕಿರಣಗಳು. ಸಾಧು ಸಂಗತಿ ಎಂಬ ಗಂಗೆಯು ತಂಪಾಗಿಯೂ ನಿರ್ಮಲವಾಗಿಯೂ ಇರುವುದು. ಅದರಲ್ಲಿ ಮಿಂದವನಿಗೆ ದಾನಗಳಿಂದಲೂ ತೀರ್ಥಗಳಿಂದಲೂ ತಪಸ್ಸುಗಳಿಂದಲೂ ಯಜ್ಞಗಳಿಂದಲೂ ಆಗಬೇಕಾದುದೇನು? ಎಲೈ ಅನಘನಾದ ರಾಘವನೇ, ವಿಷಯಗಳನ್ನು ಗೆದ್ದವರು, ಸಂದೇಹಗಳನ್ನೆಲ್ಲ ನೀಗಿಕೊಂಡವರು, ಹೃದಯ ಗ್ರಂಥಿ ವಿಚ್ಛೇದನವಾಗಿರುವವರು ಆದ ಸಾಧುಗಳಿದ್ದರೆ ತಪಸ್ಸು ತೀರ್ಥ ಸಂಗ್ರಹಗಳಿಂದ ಆಗಬೇಕಾದುದೇನು? ದರಿದ್ರನು ಮಣಿಯನ್ನು ಹೇಗೆ ಹುಡುಕುವನೋ ಹಾಗೆಯೇ ಮನಃಶಾಂತಿಯನ್ನು ಪಡೆದವರೂ, ಶ್ರೇಷ್ಠವಾದ ಪ್ರಯತ್ನದಿಂದ ಧನ್ಯತೆಯನ್ನು ಪಡೆದವರೂ ಆದ ಸಾಧುಗಳನ್ನು ಪ್ರಯತ್ನಪಟ್ಟು ದರ್ಶನ ಮಾಡಬೇಕು. ಬುದ್ಧಿವಂತರು ಸತ್ಸಮಾಗಮವನ್ನು ಸಂಪಾದಿಸುವರು. ಆ ಸಮಾಗಮದಿಂದ ಆ ಬುದ್ಧಿಯು ಅಪ್ಸರೆಯರ ನಡುವಿನ ಲಕ್ಷ್ಮಿಯಂತೆ ಸರ್ವದಾ ವಿರಾಜಿಸುವುದು. ಸಾಧು ಸಂಘವನ್ನು ಬಿಡದೇ ಇರುವ ಧನ್ಯನು ನಿರ್ಮಲವಾದ ವಿಚಾರದಿಂದ ಪರಮ ಪದವನ್ನು ಸಾಧಿಸಬೇಕೆಂದು ಇರುವವರಲ್ಲಿ ಅಗ್ರಗಾಮಿ ಎಂದು ಪ್ರಸಿದ್ಧನಾಗುವನು. ವಿಚ್ಛಿನ್ನ ಗ್ರಂಥಿಗಳಾಗಿ ತತ್ಪದವನ್ನು ಬಲ್ಲವರಾಗಿ ಸರ್ವಸಮ್ಮತರಾಗಿರುವ ಸಾಧುಗಳು ಸರ್ವ ಪ್ರಯತ್ನಗಳಿಂದಲೂ ಸಂಸೇವ್ಯರು. ಅವರು ಭವಾಂಭೋನಿಧಿಯನ್ನು ದಾಟಲು ಸಹಾಯರಾಗುವರು. ನರಕಾಗ್ನಿಯನ್ನು ಆರಿಸುವ ಮೋಡಗಳಂತಿರುವ ಸಾಧುಗಳನ್ನು ಯಾರು ತಿರಸ್ಕಾರದಿಂದ ನೋಡುವರೋ ಅವರು ನರಕಾಗ್ನಿಗೆ ಒಣ ಕಟ್ಟಿಗೆಗಳಾಗುವರು. ದಾರಿದ್ರ್ಯ, ಮರಣ, ದುಃಖ ಮುಂತಾದವೇ ಒಂದು ಸನ್ನಿಯು. ಈ ಸನ್ನಿಯು ಸಂಪೂರ್ಣವಾಗಿ ಸಾಧು ಸಂಗಮವೆಂಬ ಔಷಧದಿಂದ ಗುಣವಾಗುವುದು.
ಸಂತೋಷ, ಸಾಧು ಸಂಘ, ವಿಚಾರ, ಶ್ರಮ ಎಂಬ ಈ ನಾಲ್ಕೇ ಮನುಷ್ಯರಿಗೆ ಸಂಸಾರ ಸಾಗರವನ್ನು ದಾಟುವುದಕ್ಕೆ ಇರುವ ಉಪಾಯಗಳು. ಸಂತೋಷವೇ ಅತ್ಯಂತ ಲಾಭವು, ಸತ್ಸಂಗವೇ ಶ್ರೇಷ್ಠವಾದ ಗತಿಯು, ವಿಚಾರವೇ ಉತ್ಕೃಷ್ಟವಾದ ಜ್ಞಾನವು, ಶ್ರಮವೇ ಉತ್ತಮವಾದ ಸುಖವು. ಭವವನ್ನು ನಿರ್ಮೂಲ ಮಾಡುವುದರಲ್ಲಿ, ಅಂದರೆ ಈ ಸಂಸಾರ ಬಂಧನವನ್ನು ನಿರ್ಮೂಲ ಮಾಡುವುದರಲ್ಲಿ ಈ ನಾಲ್ಕು, ಅಂದರೆ ಸಂತೋಷ, ಸತ್ಸಂಗ, ವಿಚಾರ ಮತ್ತು ಶ್ರಮ ಎಂಬ ಈ ನಾಲ್ಕು ಪರಿಶುದ್ಧವಾದ ಉಪಾಯಗಳು. ಇವುಗಳನ್ನು ಯಾರು ಅಭ್ಯಾಸ ಮಾಡುವರೋ ಅವರನ್ನು ಭವಸಮುದ್ರವನ್ನು ದಾಟಿದವರು ಎನ್ನಬೇಕು. ಎಲೈ ಬುದ್ಧಿವಂತರಲ್ಲಿ ಅಗ್ರಗಣ್ಯನೇ, ಇವುಗಳಲ್ಲಿ ಶುಭ ಫಲವುಳ್ಳ ಯಾವುದಾದರೂ ಒಂದನ್ನಾದರೂ ಅಭ್ಯಾಸ ಮಾಡಿದರೂ ನಾಲ್ಕೂ ಅಭ್ಯಸ್ತವಾದಂತೆಯೇ ಸರಿ. ಇವುಗಳಲ್ಲಿ ಒಂದೊಂದು ಮಿಕ್ಕ ಮೂರನ್ನು ತಂದುಕೊಡುವುದು. ಎಲ್ಲವೂ ದೊರೆಯಲೆಂದು ಒಂದನ್ನಾದರೂ ಪ್ರಯತ್ನಪಟ್ಟು ಆಶ್ರಯಿಸಬೇಕು. ಶ್ರಮದಿಂದ ನಿರ್ಮೂಲವಾಗಿರುವ ಅಂತಃಕರಣವುಳ್ಳವನಲ್ಲಿ ಸಮುದ್ರದಲ್ಲಿ ದೊಡ್ಡ ಹಡಗುಗಳು ಹೇಗೋ ಹಾಗೆ ಸುಲಭವಾಗಿ ಸತ್ಸಂಗ, ಸಂತೋಷ, ಸುವಿಚಾರಗಳು ಪ್ರವರ್ತಿಸುವವು. ಕಲ್ಪವೃಕ್ಷವನ್ನು ಆಶ್ರಯಿಸಿದವನಿಗೆ ಹೇಗೋ ಹಾಗೆ ವಿಚಾರ, ಸಂತೋಷ, ಶ್ರಮ, ಸತ್ಸಂಗಗಳನ್ನು ಉಳ್ಳವನಿಗೆ ಸೌಭಾಗ್ಯಗಳು, ಅಂದರೆ ಜ್ಞಾನ ಸಂಪತ್ತು ಲಭಿಸುವವು. ಸಂಪೂರ್ಣನಾದ ಚಂದ್ರನಲ್ಲಿ ಸೌಂದರ್ಯ ಮೊದಲಾದ ಗುಣಗಳು ಇರುವಂತೆ ವಿಚಾರ, ಶ್ರಮ, ಸತ್ಸಂಗ, ಸಂತೋಷಗಳು ಇರುವವನಲ್ಲಿ ಸರ್ವ ಸದ್ಗುಣಗಳು ಪ್ರವರ್ತಿಸುವವು. ಉತ್ತಮವಾದ ಮಂತ್ರಿಯುಳ್ಳ ರಾಜನಿಗೆ ಜಯಲಕ್ಷ್ಮಿಯು ಒಲಿಯುವಂತೆ ಸತ್ಸಂಗ, ಸಂತೋಷ, ಶ್ರಮ, ವಿಚಾರಗಳನ್ನುಳ್ಳ ಸರ್ವ ಸದ್ಗುಣಿಯಲ್ಲಿ ಇಂದ್ರಿಯ ಜಯವು ನೆಲೆಸುವುದು. ಅದರಿಂದ ಎಲೆಯ ರಾಘವನೇ, ಇವುಗಳಲ್ಲಿ ಯಾವುದಾದರೂ ಒಂದು ಗುಣವನ್ನಾದರೂ ಪೌರುಷದಿಂದ ಮನಸ್ಸನ್ನು ಗೆದ್ದು ಯತ್ನದಿಂದ ಸಾಧಿಸಬೇಕು. ಶ್ರೇಷ್ಠವಾದ ಪೌರುಷವನ್ನು ಆಶ್ರಯಿಸಿ ಚಿತ್ತವೆಂಬ ಆನೆಯನ್ನು ಗೆದ್ದು ಯಾವುದಾದರೊಂದು ಗುಣವನ್ನಾದರೂ ಸಂಪಾದಿಸು. ಅದುವರೆಗೆ ಉತ್ತಮ ಗತಿಯು ಸಿಕ್ಕುವುದಿಲ್ಲ. ಪೌರುಷದಿಂದಲೂ ಪ್ರಯತ್ನದಿಂದಲೂ ಹಲ್ಲು ಕಚ್ಚಿ ಈ ಗುಣಾರ್ಜನೆಯಲ್ಲಿ ನಿನ್ನ ಮನಸ್ಸು ಉದ್ಯುಕ್ತವಾಗುವಂತೆ ಮಾಡು. ನೀನು ದೇವತೆಯಾಗು, ಯಕ್ಷನಾಗು, ಮನುಷ್ಯನಾಗು, ಮರವಾಗು, ನೀನು ಏನೇ ಆದರೂ ಈ ಗುಣಾರ್ಜನೆಯಾಗುವವರೆಗೆ ಎಲೈ ಮಹಾಬಾಹುವೆ, ಈ ಸಂಸಾರ ಶರಧಿಯನ್ನು ದಾಟುವುದಕ್ಕೆ ಯಾವ ಉಪಾಯವೂ ಇಲ್ಲ. ಇವುಗಳಲ್ಲಿ ಯಾವುದಾದರೂ ಒಂದೇ ಆದರೂ ಬಲವಾಗಿ ಫಲೋನ್ಮುಖವಾದರೆ, ಯಾವುದಾದರೊಂದು ಬಲವಾಗಿ ಫಲೋನ್ಮುಖವಾದರೆ ಪರವಶ ಚಿತ್ತದ ದೋಷಗಳೆಲ್ಲವೂ ಕೂಡಲೇ ನಷ್ಟವಾಗುವವು. ಗುಣವು ಅಭಿವೃದ್ಧಿಯಾದರೆ ದೋಷವನ್ನು ಗೆಲ್ಲುವ ಗುಣಗಳು ಹೆಚ್ಚುವವು. ದೋಷವು ಹೆಚ್ಚಿದರೆ ಗುಣಗಳನ್ನು ನಾಶಪಡಿಸುವ ದೋಷಗಳು ಹೆಚ್ಚುವವು. ಮನೋಮೋಹವೆಂಬ ವನದಲ್ಲಿ ವಾಸನಾ ಎಂಬ ಹೊಳೆಯು ನಿತ್ಯವೂ ಸರ್ವರಲ್ಲಿಯೂ ಹರಿಯುತ್ತಿರುವುದು. ಅದಕ್ಕೆ ಶುಭ ಅಶುಭ ಎಂಬ ಎರಡು ದಡಗಳುಂಟು. ಆ ಹೊಳೆಯು ನಿನ್ನ ಪ್ರಯತ್ನದಿಂದ ಯಾವ ದಡದ ಕಡೆಗೆ ತಿರುಗುವುದೋ ಆ ಕಡೆಯೇ ಹರಿಯುವುದು. ಅದರಿಂದ ನಿನಗೆ ಹೇಗೆ ಮಾಡಬೇಕೆನ್ನಿಸುವುದೋ ಹಾಗೆ ಮಾಡು. ಇಷ್ಟೆಲ್ಲ ವಿಚಾರವನ್ನು ಹೇಳಿದ ನಂತರವು, ಅಂದರೆ ಮೋಕ್ಷವನ್ನು ಸಂಪಾದಿಸಲಿಕ್ಕೆ ಇರುವ 4 ಪ್ರಮುಖ ಮಾರ್ಗಗಳಾದಂತಹ ಶ್ರಮ, ಅಂದರೆ ಮನಸ್ಸಿನ ಶಾಂತಿ, ಹಾಗೂ ಸದ್ವಿಚಾರಗಳನ್ನು ಮಾಡುವುದು, ಸತ್ಸಂಗದಲ್ಲಿ ಇರುವುದು, ಇವೆಲ್ಲವನ್ನು ಹೇಳಿದ ನಂತರವು ವಸಿಷ್ಠರು ಇದೆಲ್ಲವನ್ನು ನೀನಾಗಿಯೇ ತಿಳಿದುಕೊಂಡು, ಅಂದರೆ ನಾನು ಹೇಳಿದೆ ಎಂಬ ಕಾರಣದಿಂದಾಗಿ ಅರ್ಥ ಮಾಡಿಕೊಳ್ಳುವುದಲ್ಲ, ನೀನಾಗಿ ನಿನ್ನೊಳಗೆ ಶಾಂತವಾದ ಮನಸ್ಸಿನಿಂದ ವಿಚಾರ ಮಾಡಿ ಸಂತೋಷಭರಿತವಾದ ಸ್ವಸ್ಥ ಮನಸ್ಸಿನಿಂದ ಸಾಧು ಜನರ ಸತ್ಸಂಗವನ್ನೂ ಮಾಡಿ, ಅಂದರೆ ಉಳಿದವರನ್ನು ಕೇಳಿ ತಿಳಿದುಕೊಂಡು ಇದೇ ಸರಿಯಾದ ಮಾರ್ಗ ಎಂಬುದನ್ನು ನೀನೇ ನಿರ್ಣಯಿಸಿಕೊಂಡು, ಆ ಕಾರಣದಿಂದಾಗಿಯೇ ಈ ಹಿಂದೆ ಈಗಾಗಲೇ ಪುರುಷ ಪ್ರಯತ್ನ ಎಷ್ಟು ಉತ್ತಮವಾದುದು, ಈ ಎಲ್ಲ ಮಾರ್ಗದಲ್ಲೂ ನಾನಿದ್ದೇನೆ, ದೈವ ಪ್ರೇರಣೆಯಾಗಲಿ ನೋಡೋಣ ಎಂದು ಬಿಡುವುದಲ್ಲ. ನಿನ್ನ ಪ್ರಯತ್ನವೇ ನಂತರ ಪ್ರೇರಣೆಗೆ ಕಾರಣವಾಗುತ್ತದೆ, ಪ್ರೇರಣೆಗೆ ಮಾರ್ಗವಾಗುತ್ತದೆ. ಆಗಬೇಕಾದರೆ ಇದು ದೈವ ಪ್ರೇರಣೆ ಎಂದು ಹೇಳಬಹುದೇ ಹೊರತು ಕಾಣದ ದೈವದ ಪ್ರೇರಣೆಯಾಗುತ್ತದೆ ಎಂದು ಕಾದು ಕೂರುವುದಲ್ಲ. ಸ್ವಸ್ಥ ಮನಸ್ಸಿನಿಂದ ವಿಚಾರ ಮಾಡಿ ನಿನಗೆ ಯಾವುದು ಸರಿಯಾದ ಮಾರ್ಗ ಎಂದು ತೋರುವುದೋ ಆ ಮಾರ್ಗದಲ್ಲಿ ಮುಂದುವರಿ.
ಅದರಿಂದ ನಿನಗೆ ಹೇಗೆ ಮಾಡಬೇಕೆನ್ನಿಸುವುದೋ ಹಾಗೆ ಮಾಡು. ಎಲೆ ಮಹಾಮತಿಯೇ, ಮನೋಮನದಲ್ಲಿ ಹರಿಯುತ್ತಿರುವ ವಾಸನೆ ಎಂಬ ಈ ಮಹಾನದಿಯನ್ನು ನಿನ್ನ ಪೌರುಷ ಬಲದಿಂದ, ನಿನ್ನ ಪ್ರಯತ್ನ ಬಲದಿಂದ ಕ್ರಮಕ್ರಮವಾಗಿ ಶುಭವೆಂಬ ತಟವನ್ನೇ ಹಿಡಿದು ಹೋಗುವಂತೆ ಮಾಡು. ನೀನು ಹಾಗೆ ಮಾಡಿದರೆ ಅದರಲ್ಲಿ ನೀನು ಕೊಚ್ಚಿ ಹೋಗುವುದೇ ಇಲ್ಲ. ಏಕೆಂದರೆ ಪ್ರಸ್ತುತದಲ್ಲಿ ಶ್ರೀರಾಮನು ಖಿನ್ನ ಮನಸ್ಕನಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ. ಆ ಖಿನ್ನ ಮನಸ್ಕತೆಗೆ ಕಾರಣಗಳೆಲ್ಲವನ್ನೂ ವಿವರಿಸಿದ್ದಾನೆ. ಆ ಖಿನ್ನ ಮನಸ್ಕನಾಗಿಯೇ ಮುಂದುವರಿಯುವುದು ಶುಭವಲ್ಲ. ಆದ್ದರಿಂದ ಮನಸ್ಸನ್ನು ಸ್ವಸ್ಥ ಸ್ಥಿತಿಗೆ, ಸಂತೋಷದ ಸ್ಥಿತಿಗೆ ತಂದುಕೊಳ್ಳಬೇಕಾದರೆ ಏನೆಲ್ಲವನ್ನೂ ಮಾಡಬೇಕಾಗುತ್ತದೋ ಅದೆಲ್ಲವನ್ನು, ಅಂದರೆ ಸ್ವಸ್ಥ ಮನಸ್ಕನಾಗಿ ಸಂತೋಷದಿಂದ ಸದ್ವಿಚಾರಗಳನ್ನು ಮಾಡುತ್ತಾ ಸಜ್ಜನರ ಸಂಘದಲ್ಲಿ ಇದ್ದು ಸತ್ಪುರುಷರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಆ ಮಾರ್ಗದಲ್ಲಿ ನಿನ್ನ ಸ್ವಪ್ರಯತ್ನದಿಂದ, ಯಾವ ದೈವವನ್ನೂ ನಂಬದೆ ಸ್ವಪ್ರಯತ್ನದಿಂದ ಮಾಡಿ ಯಶವನ್ನು ಗಳಿಸು. ಯಶವು ದೊರೆತ ಮೇಲೆ ಆ ಯಶವನ್ನು, ಆ ಯಶಕ್ಕೆ ಪ್ರೇರಣೆಯಾದುದನ್ನು ಎಲ್ಲವನ್ನೂ ದೈವಕ್ಕೆ ಸಮರ್ಪಿಸಿ ಅಹಂಕಾರ ಮುಕ್ತನಾಗಿ ಆನಂದವಾಗಿ ನೆಮ್ಮದಿಯಾಗಿರೋ ಎಂದು ವಸಿಷ್ಠರು ಇಲ್ಲಿ ಹೇಳುತ್ತಿರುವರು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ಸದಾಚಾರ ನಿರೂಪಣೆ ಎಂಬ 16ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.